ನಿಮಗೆ ಗೊತ್ತಾ ಹೈಬಿಸ್ಕಸ್ ಕೂಡ ಸೀಡ್ ಇಂದ ಬೆಳೆಸಬಹುದು. ಎಷ್ಟೊಂದು ಜನ ಅದನ್ನ ಕೇಳಿದ್ರೆ ತುಂಬಾ ಆಶ್ಚರ್ಯ ಪಟ್ಬಿಡ್ತಾರೆ. ಹೈಬಿಸ್ಕಸ್ ಕೂಡ ಒಂದು 90% ಫ್ಲವರಿಂಗ್ ಪ್ಲಾಂಟ್ಸ್ ತರಹಾನೇ ಇಟ್ ಹ್ಯಾಸ್ ಬೋತ್ ದ reproductive organs in the plant. So the male portion of the flower is this, the anthers on which pollen ಇದೆ. ಆ pollen grains ಮೇಲ್ ಪೋರ್ಷನ್. ಈ ಮೇಲ್ಗಡೆ ಪೋರ್ಷನ್ ಕಾಣಿಸ್ತಿದೆಯಲ್ಲ ಅದು ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಸೊ ಈ ಪೋಲನ್ ನ ತಗೊಂಡು ಈ ಸ್ಟಿಗ್ಮಾ ಮೇಲೆ ಹಾಕಿದ್ರೆ ದಟ್ ಇಸ್ ಕಾಲ್ಡ್ ಪಾಲಿನೇಷನ್. ಬೇರೆ ಫ್ಲವರ್ದು ಪೋಲನ್ ತಗೊಂಡು ಇನ್ನೊಂದು ಫ್ಲವರ್ ಮೇಲೆ ಹಾಕಿದ್ರೆ ಅದೇ ಸೇಮ್ ಜಾತಿದೇ ಇರಬೇಕು, ಅದು ಕ್ರಾಸ್ ಪಾಲಿನೇಷನ್ ಅಂತ. ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ಹೈಬ್ರಿಡ್, ಯೂಶಲಿ ಬೇರೆ ಫ್ಲವರ್ದು ಪೋಲನ್ ತಗೋಬೇಕು. ಆಗ ಬೀಜ ಆದ್ರೆ ಇನ್ನೂ ಒಳ್ಳೆ ವೆರೈಟಿ ಫ್ಲವರ್ಸ್ ಸಿಗತ್ತೆ. ಸೊ ಐ ವಿಲ್ ಶೋ ಯು ಎನ್ ಎಕ್ಸಾಂಪಲ್ ಹೌ ಇಟ್ ಇಸ್ ಟು ಬಿ ಡನ್. ಈ ಪ್ಲಾಂಟ್ ಇಂದ ಇದ್ರದ್ದು ಪೋಲನ್ ಯೂಸ್ ಮಾಡ್ತಿದ್ದೀನಿ. ಸೊ ಇದು ತಂದೆ ಆಗತ್ತೆ. ಸೊ ಇದು ಯೆಸ್ಟರ್ಡೇಸ್ ಬ್ಲೂಮು, ಬಟ್ ಪೋಲನ್ ಇನ್ನೂ ಇದೆ. ನೋಡಿ ಎಷ್ಟು ಪೋಲನ್ ಕಲೆಕ್ಟ್ ಆಗ್ತಿದೆ. ಈ ಯೆಲ್ಲೋ ಕಲರ್ ಹೈಬಿಸ್ಕಸ್ ಹೆಸರು ಬಾಂಡ್ ಟೆಂಪ್ಸ್ ಅಂತ. ಇದ್ರದ್ದು ಪೋಲನ್ ನಾನು ಈ ವೈಟ್ ಅಂಡ್ ಪಿಂಕ್ ಇರೋ ಫ್ಲವರ್, ಇದ್ರ ಹೆಸರು ಇದೊಂದು ತೈವಾನ್ ವೆರೈಟಿ ಸುಶೀಲಿಯನ್ ಹಾರ್ಟ್ ವೇವ್ಸ್ ಅಂತ. ನೋಡಿ ಇದ್ರ ಸ್ಟಿಗ್ಮಾ ಮೇಲೆ ಈ ಪೋಲನ್ನ ಹಾಕ್ತಿದ್ದೀನಿ. ಒಂದೇ ಸತಿಗೆ ಸೇದ್ರೆ ಪೋಲನ್ ಮತ್ತೆ ಕಲೆಕ್ಟ್ ಮಾಡ್ಬೋದು. ಇನ್ನೊಂದ್ಸತಿ ಪೋಲನ್ ತಗೊಂಡು, ಮೋರ್ ದ ಪೋಲನ್ ಬೆಟರ್ ದ ಚಾನ್ಸ್ ಆಫ್ ಕ್ರಾಸ್. ಸೊ ಜಾಸ್ತಿ ಪೋಲನ್ ಇದ್ರೆ ಒಳ್ಳೇದು. ಈ ಸ್ಟಿಗ್ಮಾ ಮೇಲೆ ಚೆನ್ನಾಗಿ ಅದನ್ನ ಮೆತ್ತಿ ಪೇಂಟ್ ಬ್ರಷ್ ಅಥವಾ ಕಾಟನ್ ಬಡ್ ಅಥವಾ ಕೆಲವು ಸತಿ ಡೈರೆಕ್ಟ್ ಆಗು ಮಾಡ್ಬೋದು. ಬಟ್ ಹುಷಾರಾಗಿರ್ಬೇಕು. ಕ್ರಾಸ್ ಪಾಲಿನೇಷನ್ ಮಾಡ್ತಿರ್ಬೇಕಾದ್ರೆ ಸೇಮ್ ಫ್ಲವರ್ದು ಪೋಲನ್ ಆದಷ್ಟು ಅದ್ರ ಸ್ಟಿಗ್ಮಾ ಮೇಲೆ ಬೀಳ್ಬಾರ್ದು, ಅದರ್ವೈಸ್ ಇಟ್ ವಿಲ್ ಬಿಕಮ್ ಸೆಲ್ಫ್ ಪಾಲಿನೇಷನ್. ಓಕೆ, ಇದು ಮಾಡಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಟ್ಯಾಗಿಂಗ್, ಸೊ ದಟ್ ಯು ವಿಲ್ ಹ್ಯಾವ್ ಅ ರೆಕಾರ್ಡ್ ತಂದೆ ಯಾವುದು ಅಂತ. ಸೊ ಇದ್ರ ತಂದೆ ಯಾವುದು ಅಂತ ನಾನು ಇಲ್ಲಿ ಬರ್ಕೋತಿದ್ದೀನಿ. ಬಾಂಡ್ ಟೆಂಪ್ಸ್, ಪೋಲನ್ ಪೇರೆಂಟ್, ಆಮೇಲೆ ಡೇಟು ಆ್ಯಂಡ್ ಈ ಫ್ಲವರ್ ಸ್ಟೆಮ್ಗೆ ಹಾಕಿ. ಸೊ ದಟ್ ಯು ವಿಲ್ ಹ್ಯಾವ್ ಅ ರೆಕಾರ್ಡ್, ಯು ವಿಲ್ ನೋ. ಸೊ ದ ಫಸ್ಟ್ ಸ್ಟೆಪ್ ಇಸ್ ಡನ್. ಇವಾಗ ಏನಾಗುತ್ತೆ ಅಂದ್ರೆ, ಇಫ್ ದ ಕ್ರಾಸ್ ಪಾಲಿನೇಷನ್ ಇಸ್ ಸಕ್ಸಸ್ಫುಲ್, ಆಗ ಫರ್ಟಿಲೈಸೇಷನ್ ಆಗತ್ತೆ. ಆ ಪೋಲನ್ನು ಇಲ್ಲ, ಈ ಟ್ಯೂಬ್ ಕಾಣಿಸತ್ತಲ್ಲ, ಇದು ಲಾಂಗ್ ಟ್ಯೂಬ್, ಇದ್ರ ಹೆಸರು ಸ್ಟೈಲ್ ಅಂತ. ಆ ಪೋಲನ್ ಗ್ರೇನ್ಸ್ ಆ ಸ್ಟೈಲ್ ಒಳಗಡೆ ಹೋಗಿ ಅಟ್ ದ ಬೇಸ್ ಓವರ್ ಹಿಯರ್ ಇಸ್ ವೇರ್ ದಿ ಓವರೀಸ್ ಆರ್. ಅಲ್ಲಿ ಈ ಪೋಲನ್ ಗ್ರೇನ್ ಹೋಗಿ ಫರ್ಟಿಲೈಸೇಷನ್ ವಿಲ್ ಟೇಕ್ ಪ್ಲೇಸ್. ಇಫ್ ಇಟ್ ಇಸ್ ಸಕ್ಸಸ್ಫುಲ್, ಇಲ್ಲಿ ನೋಡಿ ಇದು 2 days ಬ್ಯಾಕ್ ಕ್ರಾಸ್ ಪಾಲಿನೇಟ್ ಮಾಡಿದ್ದು. ಇಲ್ಲೊಂದು ಪೋಲನ್ ಪೇರೆಂಟು ಹಾಕೊಂಡಿದ್ದೀನಿ, ರೈನ್ಬೋ ವಾಲ್ಟ್ಸ್ ಅಂತ. ಡೇಟ್ ಕೂಡ ಹಾಕಿದ್ದೀನಿ. ಈ ಫ್ಲವರು ಇಲ್ಲಿ ಕಾಣಿಸುತ್ತಾ, ಇಲ್ಲಿ ಬೇಸು, ಅಲ್ಲಿ ಸೀಡು ಡೆವಲಪ್ ಆಗುತ್ತೆ. ನೋಡಿ ಅದು ಇಲ್ಲಿ ಬಂತು ನೋಡಿ. ದಿಸ್ ಇಸ್ ದ ಓವರೀಸ್. ಇಫ್ ಇಟ್ ಇಸ್ ಸಕ್ಸಸ್ಫುಲ್, ಇದು ಸೀಡ್ ಪಾಡು ಗ್ರೋ ಆಗಿ ಡೆವಲಪ್ ಆಗುತ್ತೆ. ಅದ್ರ ಒಳಗಡೆ ಸೀಡ್ಸ್ ಇರುತ್ತೆ. ಇಲ್ಲೊಂದು ಡೆವಲಪ್ ಆಗ್ತಿದೆ. ಸೊ ಫಾರ್ ಅ ಸೀಡ್ ಪಾಟ್ ಟು ಡೆವಲಪ್ನು ಒಂದು 35 to 40 days, ಕೆಲವು ಸತಿ 50 days, 2 months ಕೂಡ ಆಗುತ್ತೆ. ಅದಾಗ್ತಿದ್ದಂಗೆ ಈ ತರ ಆಗಕ್ ಶುರು ಆಗತ್ತೆ. ದ ಪಾಡ್ ಒಂಥರ ಹೋಲ್ ಪಾಡ್ ಎಲ್ಲೋ ಆಗತ್ತೆ. ಆಗ ನೀವು ಅದನ್ನ ಸೆಕ್ಯೂರ್ ಮಾಡಬೇಕು, ಒಂದು ಜಿಪ್ ಲಾಕ್ ಕವರು ಅಥವಾ ಈ ತರ ಬ್ಯಾಗ್ ತರ ಹಾಕಿ. ಬಿಕಾಸ್ ವೆನ್ ಇಟ್ ಸ್ಪ್ಲಿಟ್ಸ್ ಓಪನ್, ನಿಮ್ಗೆ ಸೀಡ್ಸ್ ಬೀಳ್ಬಾರ್ದು ಕೆಳಗಡೆ, ಯು ಶುಡ್ಂಟ್ ಲೂಸ್. ಸೊ ಇದಾಗತ್ತೆ. ದಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ಆಮೇಲೆ ಸೀಡ್ಸ್ನ ಹಾರ್ವೆಸ್ಟ್ ಮಾಡ್ತೀರಾ. ವೆನ್ ಇದು ಪಾಪ್ ಓಪನ್ ಆದಾಗ ಇಲ್ಲಿ ಯಾವುದು ಸೀಡ್ಸ್ ರೆಡಿ ಇಲ್ಲ, ಬಟ್ ನಾನು ನಿಮಗೆ ಹೇಗೆ ಸೀಡ್ಸ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಪ್ಲಾಸ್ಟಿಕ್ ಟಂಬ್ಲರಲ್ಲಿ ನಾನು ನನ್ನ ಕೆಲವು ಫೇವ್ರೆಟ್ ಸೀಡ್ಸ್ನ ಇಟ್ಟಿದ್ದೀನಿ. ಇದು 25th ಹಾರ್ವೆಸ್ಟ್ ಮಾಡಿದ್ದು. ಇದು ಅನ್ನೋನ್ ಕಲ್ಟಿವರ್, ಬಟ್ ನಾನು ಅದನ್ನ ಲವ್ಲಿ ಪಿಂಕ್ ಮೀಡಿಯಂ ಅಂತ ಕರಿತೀನಿ. ಆಮೇಲೆ ಪೋಲನ್ ಪೇರೆಂಟು ಹಾರ್ಟ್ ಬ್ರೇಕ್ ಹೋಟೆಲ್ ಸಿಮಿಲರ್ ಅಂತ, ಯಾವುದೋ ಒಂದು ಹೈಬ್ರಿಡ್ ಸಿಮಿಲರ್ ಟು ದಟ್, ಬಟ್ ಇಟ್ಸ್ ನಾಟ್ ದಟ್. ಸೊ ಆ ಥರ ಹಾಕಿದ್ದೀನಿ. ಎಷ್ಟು ಸೀಡ್ಸ್ ಸಿಕ್ತು? 9 seeds. ಆಮೇಲೆ ಡೇಟ್ ಆಫ್ ಹಾರ್ವೆಸ್ಟ್. ಈ ಥರ ಹೈಬಿಸ್ಕಸ್ ಸೀಡ್ಸ್ ಕಾಣಿಸುತ್ತೆ. ಸ್ವಲ್ಪ ಕೂದಲು ಥರ ಇರುತ್ತೆ, ಉಳ್ಳಿ ಸೀಡ್ಸ್ ಥರ. ಫ್ರೆಶ್ ಸೀಡ್ಸ್ನ ಸೋ ಮಾಡಿದ್ರೆ ಚಾನ್ಸಸ್ ಆಫ್ ಜರ್ಮಿನೇಷನ್ ಇಸ್ ಹೈಯರ್. ನೀವು ಈಗಲೇ ಸೋ ಮಾಡಲ್ಲ, ಆಮೇಲೆ ಸೋ ಮಾಡ್ತೀನಿ ಅಂದರೆ ಇದನ್ನ ಜಿಪ್ ಲಾಕ್ ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಿ.
ನಾಟ್ ಇನ್ ಫ್ರೀಸರ್, ಅವೇ ಫ್ರಮ್ ದ ವೆಜಿಟೇಬಲ್ ಬಾಕ್ಸ್. ಇಲ್ಲಿ ಸೈಡಲ್ಲಿ ಏನೇನೋ ಇಟ್ಕೊಂಡಿರ್ತಿಲ್ಲ, ವಾಟರ್ ಬಾಟಲ್ ಅಥವಾ ಜ್ಯೂಸ್ ಇಡೋ ಸೆಕ್ಷನಲ್ಲಿ, ಅಲ್ಲಿ ಸೈಡಲ್ಲಿ ಅನದರ್ ಜಿಪ್ ಲಾಕ್ ಕವರಲ್ಲಿ ಇಡಿ. ಆಗ ಅದು ಜಾಸ್ತಿ ದಿನ ಬಾಳ್ಕೆ ಬರುತ್ತೆ. ವಯಬಿಲಿಟಿ ವಿಲ್ ಬಿ ಮೋರ್. ಈ ಎಂಟೈರ್ ಸೆಕ್ಷನ್ ಆಫ್ ಹೈಬಿಸ್ಕಸ್ ನೋಡ್ತಿದ್ದೀರಲ್ಲ, ಇದೆಲ್ಲ ನಾನು 2021 ಕ್ರಾಸ್ ಪಾಲಿನೇಷನ್ ಮಾಡಿ ಸೀಡ್ ಸಿಕ್ಕಿ ಬೆಳೆಸಿರೋದು. ಅಕ್ಟೋಬರ್ 2021 ಹಾಕಿದೆ. ಈಗ ಸ್ಲೋಲಿ ಆಲ್ಮೋಸ್ಟ್ 2 years ಲೇಟರ್ ಎಲ್ಲ ಬಡ್ಸ್ ಎಲ್ಲ ಬರ್ತಾ ಇದೆ. ಒಂದು ಎಕ್ಸೆಲ್ ಶೀಟ್ ಇಟ್ಕೊಂಡ್ಬಿಟ್ಟೆ, ಈ ತರ ಆರ್ಗನೈಸ್ ಮಾಡ್ಕೊಂಡೆ. ನೋಡಿ, ಇದು ಡೇಟ್ ಆಫ್ ಕ್ರಾಸ್ ಪಾಲಿನೇಷನ್. ಫಸ್ಟ್ ಕಾಲಮ್ ನೋಡಿ, ಪಾಡ್ ಪೇರೆಂಟ್ ಮದರ್ ಡಾರ್ಕ್ ಪಿಂಕು, ಪೋಲನ್ ಪೇರೆಂಟ್ ಮಿತ್ರ ಅಂತ ನಂದೇ ಓನ್ ಕ್ರಿಯೇಷನ್ನು. ಆಮೇಲೆ ಸ್ಟೇಟಸ್ಸು ಎಸ್ ಆರ್ ನೋ. ನೋಡಿ, ಶುರು ಮಾಡಿದಾಗ ಎಲ್ಲ ಫೇಲ್ ಅಂತ ಬಂತು. ಒಂದು ಸ್ವಲ್ಪ ಬೇಜಾರಾಯಿತು, ಬಟ್ ನೋ ಪ್ರಾಬ್ಲಮ್, ಕೆಲವು ಸಕ್ಸಸ್ಸು ಸಿಗತ್ತೆ. ಇಲ್ಲಿ ಸೆಕೆಂಡ್ ಒನ್ ನೋಡಿ, ಆರೆಂಜ್ ಇಂಟು ರೈನ್ಬೋ ವಾಲ್ಸ್ ಅಥವಾ ನಿಯಾನ್ ನೈಟ್, ಗೊತ್ತಿರಲಿಲ್ಲ, ಸೊ 2 ಹಾಕ್ಬಿಟ್ಟಿದ್ದೀನಿ. ಇಟ್ ವಾಸ್ ಅ ಸಕ್ಸಸ್. 8 ಸೀಡ್ಸ್ ಸಿಕ್ತು. ಅಲ್ಲಿ ನೋಡಿ 8 ಸೀಡ್ಸ್ ಈ ರೋಲಲ್ಲಿ ಹಾಕಿದ್ದೀನಿ. ಈ 8ಅಲ್ಲಿ 3 ಜರ್ಮಿನೇಟ್ ಆಗಿದೆ. ಫಿಂಗರ್ಸ್ ಕ್ರಾಸ್ಡ್, ಹೋಪ್ಫುಲಿ ಇನ್ನೂ 8ಅಲ್ಲಿ 8 ಔಟ್ ಆಫ್ 8 ಜರ್ಮಿನೇಷನ್ ಆಗಲಿ ಅಂತ. ಆಮೇಲೆ ಇಲ್ಲಿ ಕೋಡ್ ಕೊಟ್ಟಿದ್ದೀನಿ. ಆರೆಂಜ್ ಇಂಟು ರೈನ್ಬೋ ವಾಲ್ಸ್ ಇದೆಯಲ್ಲ, ಅದಕ್ಕೆ ಎ ಅಂತ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ, ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಬಿ ಅಂತ ಇದೆ. ಸೊ ಆ ಬಿ ಪಾಡ್ ಪೇರೆಂಟ್ ಯಾವುದು, ಪೋಲನ್ ಪೇರೆಂಟ್ ಯಾವುದು, ಸೋಯಿಂಗ್ ಡೇಟ್ ಯಾವುದು, ಎಷ್ಟು ಸೀಡ್ಸ್ ಸಿಕ್ತು, ಆಮೇಲೆ ಎಷ್ಟು ಜರ್ಮಿನೇಟ್ ಆಗಿದೆ, ಪರ್ಸೆಂಟೇಜ್ ಜರ್ಮಿನೇಷನ್. ಇನ್ನೂ ಏನೇನೋ ಕಾಲಮ್ಸ್ ಹಾಕೋಬೋದು, ಬಟ್ ಐ ಆಮ್ ಟ್ರೈಂಗ್ ಟು ಕೀಪ್ ಇಟ್ ಸಿಂಪಲ್. ನನಗೆ ಗೊತ್ತಾಗುತ್ತೆ ನನ್ನ ಪ್ರೋಗ್ರೆಸ್ ಹೇಗಿದೆ. ಆಮೇಲೆ ಈ ಥರ ನೋಟ್ ಡೌನ್ ಮಾಡಿದ್ರೆ ವಿಚ್ ಇಸ್ ಅ ವೆರಿ ಗುಡ್ ಪೋಲನ್ ಪೇರೆಂಟ್, ವಿಚ್ ಇಸ್ ಅ ಗುಡ್ ಪಾಟ್ ಪೇರೆಂಟ್, ಆ ಥರ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಅದನ್ನ ಇಟ್ಕೊಂಡು ಹೋಪ್ಫುಲಿ 2023 ವಿಲ್ ಬಿ ಅನ್ ಎಕ್ಸೈಟಿಂಗ್ ಇಯರ್ ಇನ್ ಕ್ರಾಸ್ ಪಾಲಿನೇಷನ್ ಫಾರ್ ಮಿ. ಇವಾಗ ಸ್ವಲ್ಪ ಟಿಪ್ಸ್ ಫಾರ್ ಕ್ರಾಸ್ ಪಾಲಿನೇಷನ್. ಎಷ್ಟೊಂದು ಜನ ಹೇಳ್ತಾರೆ, ನಾನು ಟ್ರೈ ಮಾಡ್ತಿದ್ದೀನಿ ಮೇಡಮ್, ಬಟ್ ಆಲ್ರೆಡಿ ಬಿದ್ದೋಗ್ಬಿಡುತ್ತೆ, ಸೀಡ್ ಪಾಟ್ ಡೆವಲಪೇ ಆಗಲ್ಲ, ಫ್ಲವರ್ ಡ್ರೈ ಆಗಿಬಿಟ್ಟು ಬಿದ್ದೋಗ್ಬಿಡುತ್ತೆ ಅಂತ. ಬಟ್ ನಾನು ಹೇಳೋದು, ನೀವು ಟ್ರೈ ಮಾಡಬೇಕು. ನಾನು ತೋರಿಸ್ನಲ್ಲ ಎಕ್ಸೆಲ್ ಶೀಟಲ್ಲಿ, ಆ ಥರ ಬರ್ಕೋಬೇಕು ಎಷ್ಟು ಸತಿ ಮಾಡಿದ್ದೀರಾ. ಸೊ ನಂಬರ್ಸ್ ಸಿಗುತ್ತೆ. ನಂದು ಕೂಡ ಇವಾಗ ಸಕ್ಸಸ್ ರೇಟ್ ಇಸ್ ಜಸ್ಟ್ ಅಬೌಟ್ ಇಟ್ಸ್ ಲೆಸ್ ದೆನ್ 15%. I have done about 150 crosses so far. ಅದರಲ್ಲಿ ನನ್ನ ಸಕ್ಸಸ್ ರೇಟು ಜಸ್ಟ್ ಅಬೌಟ್ 11 to 14% ಅಂತ ಹೇಳ್ಬೋದು. ಸೊ ತುಂಬ ಟ್ರೈ ಮಾಡಬೇಕು, ಯಾವುದೋ ಒಂದು ಸಕ್ಸಸ್ ಆಗುತ್ತೆ. ಬಟ್ ಕೆಲವು ಟಿಪ್ಸು ನೋಡಿ, ಇದು ಒನ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಆಫ್ ಹೈಬಿಸ್ಕಸ್. ಈ ಹೈಬಿಸ್ಕಸ್ ಇದನ್ನ ಯು ಕೆನಾಟ್ ಕ್ರಾಸ್ ಇಟ್ ವಿತ್, ಲೆಟ್ ಸೇ ಫಾರ್ ಎಕ್ಸಾಂಪಲ್ ಈ ಥರ ಹೈಬಿಸ್ಕಸ್. ಇದೇ ಹೈಬಿಸ್ಕಸ್ಸು ಇನ್ನೊಂದು ಸ್ಪೀಶೀಸು, ಬಟ್ ಅದ್ರ ಪೋಲನ್ನ ಇದಕ್ಕೆ ತಗೋಬೋದು. ಬಟ್ ಇದ್ರ ಪೋಲನ್ ಅದಕ್ಕೆ ಹಾಕಿ ಅದು ಸೀಡ್ ಪಾಡ್ ಆಗಲ್ಲ. ಇಟ್ ಇಸ್ ವೆರಿ ವೆರಿ ಸ್ಪೆಸಿಫಿಕ್ ದಟ್ ವೇ, ಸ್ಪೀಶೀಸ್ ಸ್ಪೆಸಿಫಿಕ್. ಸೊ ಯು ಹ್ಯಾವ್ ಟು ಟ್ರೈ ರೈಟ್ ಇಟ್ ಡೌನ್. ಸೊ ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಯಾವ ಪೋಲನ್ ಪೇರೆಂಟ್, ಯಾವ್ದು ಪಾಟ್ ಪೇರೆಂಟು, ಯಾವ್ದು ಫೇಲ್ಯೂರೋ, ಆ ಥರ ಮಾಡಿದ್ರೆ ನಿಮಗೆ ಒಂದು ಟ್ರೆಂಡ್ ಗೊತ್ತಾಗುತ್ತೆ. ಓ, ಹಾಗಾದರೆ ಇದನ್ನ ಎಲಿಮಿನೇಟ್ ಮಾಡಿಬಿಡ್ಬೋದು, ಐ ವಿಲ್ ನಾಟ್ ವೇಸ್ಟ್ ಟೈಮ್ ಯೂಸಿಂಗ್ ಇಟ್ ಅಂತ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಆಫ್ಟರ್ ಯು ಕ್ರಾಸ್ ಪಾಲಿನೇಟ್ನೋ ಅದನ್ನ ಶೇಡಲ್ಲಿ ಇಟ್ಬಿಡಿ. ಸೊ ಪ್ರಿವೆಂಟ್ ಇಟ್ ಫ್ರಮ್ ಸ್ಟ್ರಾಂಗ್ ವಿಂಡ್ ಅಥವಾ ರೈನೋ. ದಟ್ ವಿಲ್ ಹೆಲ್ಪ್ ದ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್. ಆಮೇಲೆ ಇನ್ನೂ ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕ್ರಾಸ್ ಪಾಲಿನೇಷನ್ ಮಾಡಾದ್ಮೇಲೆ ಒಂಚೂರು ಒಂದು ಸ್ವಲ್ಪ ವಾಟರ್ನ ಸ್ಟಿಗ್ಮಾ ಮೇಲೆ ಸ್ಪ್ರೇ ಮಾಡ್ತಾರೆ. ಅಥವಾ ನೀವು ಕೈಯಲ್ಲೇ ಕ್ಲೀನ್ ಹ್ಯಾಂಡ್ಸಿಂದ 1-2-3 ಡ್ರಾಪು ಆ ಸ್ಟಿಗ್ಮಾ ಮೇಲೆ ಹಾಕ್ಬೋದು. ದಿಸ್ ವಾಟರ್ ವಿಲ್ ಹೆಲ್ಪ್ ಕ್ಯಾರಿ ದ ಪೋಲನ್ ಗ್ರೇನ್ಸ್ ಡೌನ್ ಟು ದ ಓವರೀಸ್. ಇಟ್ ವಿಲ್ ಜಸ್ಟ್ ಏಡ್. ಮಾಡ್ದೇನೂ ನನಗೆ ಎಷ್ಟೊಂದು ಸೀಡ್ ಪಾಟ್ಸ್ ಬಂದಿದೆ, ಬಟ್ ಯು ಕ್ಯಾನ್ ಟ್ರೈ ದಟ್. ಇಟ್ ವಿಲ್ ಹೆಲ್ಪ್ ಇನ್ ದಿ ಸಕ್ಸಸ್ ಆಫ್ ಅ ಸೀಡ್ ಪಾಡ್. ಆಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ಆ ಸೀಡ್ ಪಾಡ್ನ ಸೆಕ್ಯೂರ್ ಮಾಡಿ ಇಟ್ಕೊಂಡಿರಬೇಕು. ಕೆಲವು ಸತಿಗೆ ಈ ಡೆವಲಪಿಂಗ್ ಸೀಡ್ ಪಾಡಲ್ಲಿ ಎಷ್ಟೊಂದು ನಿಮಗೆ ಗೊತ್ತಿರ್ಬೋದು, ಹೈಬಿಸ್ಕಸ್ ಸೋ ಪ್ರೋನ್ ಟು ಪೆಸ್ಟ್ಸು. ಈ ಪೆಸ್ಟ್ಗಳು ಪಾಪ ಸೀಡ್ ಪಾಟ್ ಕೂಡ ಅಟ್ಯಾಕ್ ಮಾಡಿಬಿಡುತ್ತೆ, ಈ ಆಫಿಡ್ಸ್ ಎಸ್ಪೆಷಲಿ. ಇಲ್ಲಿ ನೋಡಿ, ಇಲ್ಲೊಂದು ಸೀಡ್ ಪಾಟ್ ಡೆವಲಪ್ ಆಗ್ತಿದೆ. ಆಲ್ಮೋಸ್ಟ್ ಎವ್ರಿ ಅದರ್ ಡೇ ನಾನು ಬಂದು ಇದಕ್ಕೆ ಚೆನ್ನಾಗಿ ನೀರು ಸ್ಪ್ರೇ ಮಾಡ್ತಿರ್ತೀನಿ. ಆ ಸೇಪಲ್ಸ್, ಇಲ್ಲಿ ಗ್ರೀನ್ ಔಟರ್ ಪೋರ್ಷನ್ ಕಾಣಿಸ್ತಿದೆಯಲ್ಲ, ಅದನ್ನ ಸೇಪಲ್ಸ್ ಅಂತಾರೆ. ಅದ್ರ ಒಳಗಡೆ ಈ ಆಫಿಡ್ಸ್ ಹೋಗಿ ಕೂತ್ಕೊಂಡ್ಬಿಡುತ್ತೆ.
ದ ಪೆಸ್ಟ್ಸ್ ಕ್ಯಾನ್ ಮೇಕ್ ಅ ಸೀಡ್ ಪಾಟ್ ಡ್ರಾಪ್. ಸೊ ಪೆಸ್ಟ್ ಅಟ್ಯಾಕ್ ಇಂದ ಪ್ರಿವೆಂಟ್ ಮಾಡ್ಕೋಬಹುದು. ಆಮೇಲೆ ಆಗ್ತಿದ್ದಂಗೆನೆ you have to secure the seed pod. Usually it will take about 40 days to 45 days ಆಗುತ್ತೆ seed pod ಸಿಗೋ ಹಂಗೆ. More than 1 month ಆಗಿದೆ. So this is a ready seed pod. So ಇದನ್ನ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡೋಂಟ್ ಬಿ ಡಿಸ್ಹಾರ್ಟೆಂಡ್. ನಿಮಗೆ ಸೀಡ್ ಪಾಟ್ ಸಿಗ್ಲಿಲ್ಲ ಅಥವಾ ಫ್ಲವರ್ ಬಿದೋಯ್ತು ಅಂತ. ನೀವು ಟ್ರೈ ಮಾಡಲೇಬೇಕು. ಒಂದು ಅಟ್ಲೀಸ್ಟ್ 100 ಕ್ರಾಸ್ ಪಾಲಿನೇಷನ್ಸ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ನಾನು ಏನು ಕರೆಕ್ಟ್ ಮಾಡ್ತಿದ್ದೀನಿ, ಏನು ತಪ್ಪು ಮಾಡ್ತಿದ್ದೀನಿ ಅಂತ. ಬೇಜಾರು ಪಡ್ಕೋಬೇಡಿ. ಡೆಫಿನೆಟ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್. ಮೇಕ್ ಶ್ಯೂರ್ ಸೇಮ್ ಸ್ಪೀಶೀಸ್, ಇಂಟರ್ ಸ್ಪೀಶೀಸ್ನ ನೀವು ಕ್ರಾಸ್ ಮಾಡ್ತಿದ್ದೀರಿ ಅಂತ ಬೇರೆ ಬೇರೆದೆಲ್ಲ ಮಾಡಬೇಡಿ, ಸಕ್ಸಸ್ ಸಿಗಲ್ಲ. ಇದು ಟ್ರೈ ಮಾಡಿ. ಡೆಫಿನೆಟ್ಲಿ ವಿಲ್ ಬಿ ಸಕ್ಸಸ್ಫುಲ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಯು.